ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮೀನಾ ತಿಂಡಿಯಾಗಿ ಎಲ್ಲರಿಗೂ ತಿಂಡಿ ಕೊಟ್ಟು ಅವಳು ತಿಂಡಿ ತಿಂತ ಕೂತಿರ್ತಾಳೆ. ಅಷ್ಟೊತ್ತಿಗೆ ತಮ್ಮ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ಅಕ್ಕ ಏನು ಮಾಡ್ತಾಯಿದ್ದೀಯ ಅಂತಾನೆ. ಏನಿಲ್ಲ ಕಣೋ, ತಿಂಡಿ ತಿಂತಾಯಿದ್ದೀನಿ, ಎಲ್ಲರದು ಆಯಿತು, ನಾನು ತಿಂತಾಯಿದ್ದೀನಿ ಅಂತಾನೆ. ಆಮೇಲೆ ನಾನು ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ನಾನಿಲ್ಲಿ ಒಂದು ರೆಸ್ಟೋರೆಂಟಲ್ಲಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿ ಯಾಕೆ ಹೋಗಿದ್ದೀಯ ಅಂದಾಗ, ಅಕ್ಕ ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ, ನೀನು ಭಾವ ಇಬ್ಬರೂ ಈ ಒಂದು ರೆಸ್ಟೋರೆಂಟು ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ, ನನ್ನ ಮದುವೆ ಆಗೋ ಹುಡುಗಿ ಬಂದಿದ್ದಾಳೆ, ಅವಳನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಹೌದೇನೋ, ಆಯಿತು ಕಣೋ ಬರ್ತೀವಿ ಅಂತ ಹೇಳ್ತಾನೆ. ಆದರೆ ಸೂರ್ಯ ಅಲ್ಲಿಗೆ ಆವಾಗ ಕೈ ತೊಳ್ಕೊಂಡು ಅಲ್ಲಿ ಬರ್ತಾನೆ. ಬಂದಾಗ ಯಾರ್ದೇ ಫೋನು ಮೀನಾ ಅಂತಾನೆ. ಹಿಂಗೆ ಮಂಜು ಫೋನ್ ಮಾಡಿದ್ದಾನೆ ಕಣ್ರಿ ಅಂತ. ಮಂಜನಾ? ಹ್ಞೂ ಅಂತ. ಆಮೇಲೆ ಬಾವ ಬಂದ್ರೇನೆ ಅಕ್ಕ ಅಂತಾನೆ. ಹ್ಞೂ ಬಂದರು ಅಂದಾಗ, ಕೊಡಿಲಿ ಬಾವಂಗೆ ಅಂತಾನೆ. ಬಾವಕ್ಕೆ ಕೊಡೋ ಲೌಡ್ ಸ್ಪೀಕರ್ ಆನ್ ಮಾಡ್ತಾಳೆ. ಆವಾಗ ಹೇಳು ಏನೋ ಮಂಜ, ಏನು ಮಾಡ್ತಾಯಿದೀಯೋ ಅಂತಾನೆ. ಅದಕ್ಕೆ ಏನಿಲ್ಲ ಬಾವ, ಇಲ್ಲಿ ರೆಸ್ಟೋರೆಂಟಿಗೆ ಬಂದಿದ್ದೆ ಅಂತ. ರೆಸ್ಟೋರೆಂಟಿಗ ಏನಕ್ಕೋ ಅಂತಂದರೆ, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಅಕ್ಕನೂ ನೀವು ಇಬ್ಬರೂ ಬನ್ನಿ, ಇಲ್ಲಿ ರೆಸ್ಟೋರೆಂಟಲ್ಲಿ ನನ್ನ ಮದುವೆ ಆಗೋ ಹುಡುಗಿನ ತೋರಿಸ್ತೀನಿ, ನೋಡಿರಂತೆ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಅದಿರಲಿ, ರೆಸ್ಟೋರೆಂಟಲ್ಲಿ ಎಷ್ಟು ಖರ್ಚು ಮಾಡ್ತೀಯ ನಮಗೆ ಅಂತ. ಆಮೇಲೆ ಬನ್ನಿ, ಎಷ್ಟಾದರೂ ಆಗಲಿ ಖರ್ಚು ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಒಂದು 10,000 ಮುಖ ಸಪ್ಪಗೆ ಮಾಡ್ಕೋತಾನೆ. ಅದಕ್ಕೆ ಹೇಳಿದ್ದು, 10,000 ಖರ್ಚು ಮಾಡೋಕ್ಕೆ ನಿನ್ನ ಹತ್ರ ಇಲ್ಲ ಅಂದಮೇಲೆ ಹುಡುಗಿ ತೋರಿಸಿ ಏನು ಮಾಡ್ತೀಯ, ಫಸ್ಟು ಕೆಲಸಕ್ಕೆ ಸೇರ್ಕೋ, ಕೆಲಸ ಸಿಕ್ತಾ? ಇಲ್ಲ, ಇನ್ನೂ ಸಿಕ್ಕಿಲ್ಲ. ಕೆಲಸ ಹುಡುಕೋ ಫಸ್ಟು, ಆಮೇಲೆ ಹುಡುಗಿ ತೋರಿಸಿ ಅಂತೆ. ಕೆಲಸ ಹುಡುಕೊಂಡು ಆಮೇಲೆ ಹುಡುಗಿ ನೋಡ್ಕೋ, ಫಸ್ಟೇ ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ, ಆಮೇಲೆ ಸರಿಯಾಗಲ್ಲ ಅಂತ ಎಲ್ಲ ಹೇಳ್ತಾನೆ. ಓ ಸರಿ ಬಾವ, ನೀವು ಹೇಳೋದು ಕರೆಕ್ಟು ಅಂತ ಮಂಜ ಒಪ್ಕೋತಾನೆ. ಒಪ್ಕೊಂಡು, ಅಲ್ಲ ರೀ, ಹೋಗಿ ನೋಡ್ಕೊಬರ್ಬೋದಿತ್ತು, ಅದು ಏನು ಹಂಗೆ ಆಡ್ತಿರ್ರಿ, ನೋಡ್ಕೊಬರೋಕ್ಕೆ ಏನಾಗ್ತಿತ್ತು ಅಂತ ಮೀನಾ ಹೇಳ್ತಾಳೆ. ನೋಡ್ಕೊಬರೋ ಸುಲಭ ಕಣೆ, ನೋಡ್ಕೊಬಂದ್ಮೇಲೆ ಮದುವೆ ಫಿಕ್ಸ್ ಆಯಿತು ಅಂತ ಇಟ್ಕೋ. ಫಿಕ್ಸ್ ಆದಮೇಲೆ ಎಲ್ಲದನ್ನು ಇವನು ಜವಾಬ್ದಾರಿ ತೊಗೊಂಡು ಮಾಡಬೇಕಾಗತ್ತೆ. ಮಾಡಲಿಲ್ಲ ಅಂದಾಗ ಅಲ್ಲೇ ಮನಸ್ತಾಪಗಳು, ಜಗಳಗಳು ಬರೋದು. ಒಬ್ಬ ಗಂಡಸು ಈ ದುಡಿಮೆ ಎಷ್ಟು ಇಂಪಾರ್ಟೆಂಟು ಅಂತ ನಿನಗಿನ್ನೂ ಗೊತ್ತಾಗಿಲ್ಲ, ಅದು ಇಂಪಾರ್ಟೆಂಟ್ ಇರೋದ್ರಿಂದನೇ ಅವನಿಗೆ ಆ ರೀತಿ ಹೇಳಿದ್ದು ಅಂತ ಹೇಳ್ತಾನೆ ಸೂರ್ಯ. ಆವಾಗ ಮೀನಾ, ಹೌದು ರೀ, ನೀವು ಹೇಳೋದು ಕರೆಕ್ಟು ಅಂತ ಹೇಳ್ತಾಳೆ. ಸರಿ ಬಾವ, ನೀವು ಹೇಳೋದು ಕರೆಕ್ಟು ಅಂತ ಅವನು ಹೇಳಿರ್ತಾನೆ. ಅಷ್ಟೊತ್ತಿಗೆ ತಾರಾ ಅಲ್ಲಿಗೆ ಬರ್ತಾಳೆ. ಯಾರ್ದು ಫೋನು ಅಂತಾಳೆ. ಯಾರ್ದಿಲ್ಲ ಅಂತಲೇ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಟೀನೋ ತಿಂಡಿನೋ ತಿಂದು ಅಲ್ಲಿಂದ ಎದ್ದೇಳ್ತಾರೆ ಅವರು. ಸೂರ್ಯ ಈ ಮಂಜ ಮತ್ತು ತಾರನು ಅವರು ತಿಂಡಿ ಗಿಂಡಿ ಅಲ್ಲಿ ತಿನ್ಕೋತಾ ಇರ್ತಾರೆ. ಆಮೇಲೆ ಸೂರ್ಯ ಕೊನೆಗೆ ಒಂದು ಅರ್ಧ ಗಂಟೆ ಲೆಕ್ಚರ್ ಕೊಡ್ತಾನೆ. ಅದು ಹಂಗೆ ಕಣೆ, ಇದು ಹಿಂಗೆ ಕಣೆ, ಹಂಗೆ ಅಂತ ಏನೇನೋ ಗಾದೆಗಳು ಹೇಳ್ಕೊಂಡು ಮಧ್ಯ ಲೆಕ್ಚರ್ ಕೊಡ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮನೋಜಿಗೆ ಹಿಂಗಾಗಕ್ಕೆ ಕಾರಣ ಏನು ಅಂತ ಈ ಭಾಳ ಯೋಚನೆ ಮಾಡ್ತಾಳೆ. ಯಾರು? ಶಾಂತಿ. ಅವಳಿಗೆ ಮನೋಜನ ಕಂಡ್ರೆ ಭಾಳ ಆಸೆ ಜಾಸ್ತಿ. ಹಾಗಾಗಿ ಮನೋಜನ ಕಂಡ್ರೇ ತುಂಬ ಪ್ರೀತಿ. ಈ ಮನೋಜಿಗೆ ಹಿಂಗೆ ಆಯ್ತಲ್ಲ ಅಂತ ಅವಳು ಫುಲ್ಲು ತಲೆ ಕೆಡಿಸ್ಕೊಂಡಿರ್ತಾಳೆ. ಅವನ ಹೆಂಡ್ತಿ, ಅವ್ರ ಅಮ್ಮ ಏನಿಲ್ಲ, ಆರಾಮಾಗೇ ಇರ್ತಾಳೆ. ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಅವನ ಹೆಂಡ್ತಿ ಮಾತ್ರ ಅಲ್ಲೇ ಇರ್ತು ನೋಡ್ಕೋತಾ ಇರ್ತಾಳೆ. ಹೀಗೆ ಈ ಮೀನಾ ಮತ್ತು ಸೂರ್ಯ ಇದೇ ವಿಷಯ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ. ಸೂರ್ಯ ಇದೇ ಥರ, ಅಂದರೆ ಸಂಪಾದನೆ ಮುಖ್ಯ, ಸಂಪಾದನೆ ಇಲ್ಲ ಅಂದರೆ ಬೆಲೆ ಇರಲ್ಲ, ಈ ಥರ ಎಲ್ಲ ಮಾತಾಡ್ತಾನೆ ಇರ್ತಾನೆ ಯಾವಾಗಲೂ. ಅದು ಮೀನಿಗೂ ಕೂಡ ಇಷ್ಟ ಆಗುತ್ತೆ. ಅವಳು ಕೂಡ ಅದನ್ನೆಲ್ಲ ಕೇಳ್ತಾ ಇರ್ತಾಳೆ. ಹೌದು ಕಣ್ರಿ, ನೀವು ಹೇಳೋದು ಕರೆಕ್ಟು, ಹೌದು ಕಣ್ರಿ, ನೀವು ಹೇಳೋದು ಕರೆಕ್ಟು ಅಂತೇಳಿ. ಆಮೇಲೆ ಅದೆಲ್ಲ ಮಾತಾಡಿ ಇಟ್ಟಾದಮೇಲೆ, ಮುತ್ತು ಕೊಡಬೇಕು ಅನ್ನಿಸ್ತಿದೆ ಕಣೆ ಮೀನಾ ನಿಂಗೆ ಅಂತ. ಓಹೋ ಯಾಕೋ ಅಂತಾಳೆ. ಆಮೇಲೆ ಇಲ್ಲ ಅಂತೇಳ್ಬಿಟ್ಟು ಇಟ್ಕೊಂಡು ಮುತ್ತು ಕೊಟ್ಬಿಡ್ತಾನೆ. ಮುತ್ತು ಕೊಟ್ಟಾಗ, ಬೇಜಾರಾಯ್ತಾ, ಸಿಟ್ಟು ಬರ್ತಾಯಿದ್ಯಾ ಅಂತ ಕೇಳ್ತಾನೆ. ಅಯ್ಯೋ ಸಿಟ್ಟಿಲ್ಲಪ್ಪ, ಯಾಕೆ, ಇನ್ನೂ ಬೇಕು ಅನಿಸುತ್ತೋ ಬೇಡ ಅನಿಸುತ್ತೋ ಅಂತಾನೆ. ಇನ್ನೂ ಬೇಕು ಅನಿಸುತ್ತೆ ಅಂದರೆ ಮತ್ತೆ ಇಟ್ಕೊಂಡು ಮತ್ತೆ ಮುತ್ತು ಕೊಡ್ತಾನೆ. ಅವ್ರದ್ದು ಹಾಗೇ ತಮಾಷೆ ಮಾತುಗಳು, ಮುತ್ತುಗಳು ಎಲ್ಲ ಆಗ್ತಾಯಿರ್ತವೆ.
ಈ ಕಡೆ ಶಾಂತಿ ಮನೋಜು ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಂದರೆ ರೋಹಿಣಿನೇ ಮಾಡಿರೋದು ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಅವನನ್ನು ಕಳಿಸಿ ಅದನ್ನೆಲ್ಲ ಹಾಸಿಗೆ ಅಡಿ ಇಡಿಸಿ ಎಲ್ಲ ಮಾಡಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಅವಳಿಗೆ ಸರಿಯಾಗಿ ಹೊಡಿಬೇಕು ತದಕಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಸಕ್ಕರೆಬೈಲು ಶಾಂತಿ. ಯೋಚನೆ ಮಾಡಿ ನಾವು ಇರು ನಿನಗೆ ಮಾಡ್ತೀನಿ ರೋಹಿಣಿ ಸಿಮ್ಮಿಣಿ ನೀನು ಅಂತೇಳಿ ಎಲ್ಲ ಬೈಕೊಂಡು ಮಾಡ್ತಾಯಿರ್ತಾಳೆ. ಆದರೆ ಯಾವುದು ವಿಷಯಕ್ಕೆ ಹೀಗಾಯಿತು, ಡಿವೋರ್ಸ್ ಆಗಿಲ್ಲ, ಇವಳಿಗೆ ಏನಪ್ಪ ಹಣೆ ಬರ ಅಂತ ಅವ್ನು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ತಿಲ್ವಲ್ಲ ಅನ್ನೋದು ಅವಳದು ಒಂದು ಚಿಂತೆ. ಇವನು ಸೂರ್ಯ ಈ ಕಡೆ ಮಾತಾಡ್ತಾನೆ, ಅರ್ಥಬದ್ಧವಾಗಿ ಮಾತಾಡ್ತಾನೆ, ಗಾದೆಗಳು ಮಧ್ಯೆ ಮಧ್ಯೆ ಸೇರಿಸ್ತಾನೆ. ಹಾಗೆ ಒಂಥರ ಯಾರ್ಯಾರೋ ಮಾತು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ, ಆ ರೀತಿ ಮಾತಾಡೋದು ಅವನು ಯಾವಾಗ್ಲೂ. ಅದನ್ನು ಎಲ್ಲರಿಗೂ ಫಾಲೋ ಮಾಡ್ತಿರ್ತಾರೆ. ಆದರೆ ಶಾಂತಿಗೆ ಮಾತ್ರ ಇಷ್ಟ ಆಗಲ್ಲ, ಅವ್ನು ಕಂಡ್ರೆ ಇಷ್ಟ ಆಗಲ್ಲ. ಏಕೆಂದರೆ ಅವನ ಮಗಳನ್ನು ಸಾಯಿಸಿಬಿಟ್ಟಿದ್ದಾನೆ, ಅವಳು ಮಗಳನ್ನು ಸಾಯಿಸಿಬಿಟ್ಟಿದ್ದಾನೆ ಅನ್ನೋ ಸಿಟ್ಟು, ತಾರನ್ನು ಸಾಯಿಸಿದ್ದಾನೆ ಅನ್ನೋ ಸಿಟ್ಟು ಮನೋಜ ಸಾಯಿಸಿ ಸೂರ್ಯನ ಮೇಲೆ ಎತ್ತಾಕ್ಬಿಟ್ಟಿದ್ದಾನೆ. ಹಂಗಾಗಿ ಸೂರ್ಯನ ಮೇಲೆ ದ್ವೇಷ ಸೇಡು ಜಾಸ್ತಿ ಇದೆ, ಇವನೇ ಸಾಯಿಸಿದ್ದಾನೆ ಅಂತೇಳ್ಬಿಟ್ಟು. ಆದರೆ ಇವನೇನು ಮಾಡೇ ಇರಲ್ಲ ಪಾಪ, ನಿರಪರಾಧಿ. ಅವನನ್ನೇ ಹಿಡ್ಕೊಂಡು ಯಾವಾಗಲೂ ಜಗ್ತಾ ಇರ್ತಾಳೆ. ಅಂಥದ್ರಲ್ಲಿ ಸೂರ್ಯಂಗೆ ಬೇಜಾರಾದ್ರೂ ಒಂದೇ ನಿಮಿಷ ತೋರಿಸ್ಕೊಳ್ಳಲ್ಲ, ಮತ್ತೆ ಸರಿ ಹೋಗ್ಬಿಡ್ತಾನೆ. ಹೀಗೆ ಇವ್ರದ್ದು ಇದೆಲ್ಲ ಹಿಂಗೆ ನಡೀತಿರುತ್ತೆ. ಈ ಕಡೆ ಮನೋಜ ಮತ್ತು ಶಾಂತಿ ಪಾಪ ಬೇಜಾರು ಮಾಡಿಕೊಂಡು ಅವರು ಅಲ್ಲಿ ಯಾಕೆ ಹಿಂಗಾಯ್ತು ಮನೋಜಿಗೆ ಅಂತೇಳಿ ಇವರಿಬ್ಬರು ಇಲ್ಲಿ ಡ್ಯೂಯೆಟ್ ಆಡಿಕೊಂಡು ಪ್ರೀತಿ ಮಾಡಿಕೊಂಡು ಸೂರ್ಯ ಮತ್ತು ಮೀನಾ ಇವರಿಲ್ಲಿ ಖುಷಿಯಾಗಿರ್ತಾರೆ. ಈ ಒತ್ತುಗಳಿಗೆ ಒಂದು ಇಲ್ವೇನ್ರಿ ಅಂತ ಕೇಳ್ತಾಳೆ. ಏನಕ್ಕೆ ಒತ್ತುಗಳಿಗೆ, ಪ್ರೀತಿ ಮಾಡೋಕ್ಕೆ ಒತ್ತುಗಳಿಗೆ ಬೇಕಾ ಅಂತ, ಏನೋ ಮಲ್ಕೊಳ್ಳೋದಾದ್ರೆ ಒತ್ತುಗಳಿಗೆ ಬೇಕಪ್ಪ, ಪ್ರೀತಿಗೆಲ್ಲ ಒತ್ತುಗಳಿಗೆ ಬೇಕಾ ಮಾತಾಡ್ಸೋಕ್ಕೆಲ್ಲ ಅಂತೇಳಿ ತಮಾಷೆ ಮಾಡ್ತಾನೆ. ಹಂಗಾಗಿ ಹಿಡ್ಕೊಂಡು ಮುತ್ತು ಕೊಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವಳು ಕೂಗ್ಕೊಂಡು ಕಿಚ್ಕೊಂಡು ಸುಮ್ಮನೆ ಆಗ್ತಾಳೆ, ಏನು ಮಾತಾಡಲ್ಲ. ಅವಳಿಗೂ ಪ್ರೀತಿ ಬೇಕು, ಸಂತೋಷವಾಗಿ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದಾಳೆ. ಮೀನಿಗೂ ಖುಷಿ ಕೊಡುತ್ತೆ. ಹಂಗಾಗಿ ಮೀನನ್ನು ಯಾವಾಗಲೂ ಅವನೇನೇ ಪ್ರೀತಿ ಮಾಡಿದ್ರೂ ಒಪ್ಕೊಳ್ಳೋಕ್ಕೆ ರೆಡಿ ಇರ್ತಾಳೆ. ಹೀಗೆ ಇವ್ರುಗಳು ತುಂಬ ಖುಷಿಯಾಗಿರೋ ಟೈಮಿಗೆ ಶಾಂತಿ ಆ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ, ಏನಕ್ಕೆ ಮನೋಜಿಗೆ ಹಿಂಗೆಲ್ಲ ಆಯ್ತಲ್ಲ, ಈ ರೋಹಿಣಿ ಯಾಕೆ ಕಾಟ ಕೊಡ್ತಾಳೆ, ಯಾವಾಗ ನೋಡಿದ್ರು ರೋಹಿಣಿದೇ ಕಾಟ ಆಗೋಯ್ತಲ್ಲ, ನಮಗೆ ಏನು ಮಾಡೋದು ಅಂತೇಳಿ ರಂಗನಾಥ ಶಾಂತಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ರವಿ ಶ್ರುತಿ ಅವರು ಕೂಡ ಈಗ ಚೆನ್ನಾಗಾದರು, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ. ಈ ಕಡೆ ಮೀನಾ ಮತ್ತು ಸೂರ್ಯ ಇವರು ಚೆನ್ನಾಗಿದ್ದಾರೆ. ಈಗ ಮನೋಜನ ಒಬ್ಬಂದೇ ಪರಿಸ್ಥಿತಿ ಹದಗೆಟ್ಟಿರೋದು. ಮನೋಜನ ಪರಿಸ್ಥಿತಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಏನೇ ಆಗಲಿ ನನ್ನ ಮಗನಿಗೆ ಕೆಟ್ಟದಾಗಕ್ಕೆ ಬಿಡೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾಳೆ ಶಾಂತಿ. ಹೋಗ್ಬಿಟ್ಟು ಅಕಸ್ಮಾತ್ ರೋಹಿಣಿಗೆ ಹೊಡಿತಾಳೆ ಅಂತ ಕಾಣುತ್ತೆ. ಅವಳು ಮಹಿಳಾ ಸಮಾಜ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾಳೆ ಅಂತ ಕಾಣುತ್ತೆ. ಊಟಕ್ಕೆ ಕೂತಾಗ ಮನೋಜಿಗೆ ಆ ಥರ ಆಗೋದು, ಪ್ರಜ್ಞೆ ತಪ್ಪಾಗಿ ಬಿದ್ದೋಗ್ತಾನೆ. ಆವಾಗ ಅವನಿಗೆ ಏನೋ ಆಗಿದೆ ಅಂತ ಗೊತ್ತಾಗೋದು. ಅಲ್ಲಿವರೆಗೆ ಅವನು ಏನು ಆಗಿದ್ದಾನೆ ಅಂತ ಗೊತ್ತಿರಲ್ಲ, ಏನೋ ಮಾಡಿಸಿ ಆ ಥರ ಎಲ್ಲ ಇಟ್ಟು ಎಲ್ಲ ಮಾಡಿಬಿಡ್ತಾರೆ. ಅದು ತುಂಬ ಡೇಂಜರು. ಏನೂ ಆಗಲ್ಲ ಅನ್ನೋದೊಂದು, ಅದಕ್ಕೆಲ್ಲ ಹಂಗಾಗಲ್ಲ ಅಂತಾರೆ, ಕೆಲವರು ಆಗುತ್ತೆ ಅಂತಾರೆ. ನಂಬಬೇಕಾದ ವಿಷಯನೂ ಇರುತ್ತೆ ಇದರಲ್ಲಿ. ನಂಬದೇ ಇರ್ಬೋದು, ನಂಬಿನೂ ಇರ್ಬೋದು, ಎರಡೂ ಇರ್ಬೋದು. ಯಾವುದೂ ನಂಬಲ್ಲ ಅಂತ ಹೇಳೋಕ್ಕಾಗಲ್ಲ, ನಂಬದೇನೂ ಇರೋಕ್ಕಾಗಲ್ಲ. ಈಗ ನಾವು ಒಂದು ದೇವ್ರಿಗೆ ಕೈ ಮುಗಿತೀವಿ, ಒಳ್ಳೇದಾದಾಗ ದೇವರಿಂದನೇ ಒಳ್ಳೇದಾಯಿತು ಅಂತೀವಿ, ಅದೇ ಕೆಟ್ಟದಾದಾಗ ದೇವರಿಂದನೇ ಕೆಟ್ಟದಾಯಿತು. ಎರಡಕ್ಕೂ ದೇವರನ್ನೇ ಹೊಣೆ ಮಾಡ್ತೀವಿ ಹೊರತು ಮನುಷ್ಯನ ಮೇಲೆ ಏನೂ ಹಾಕ್ಕೊಳ್ಳಲ್ಲ. ರೋಹಿಣಿನೇ ಈ ಕೆಲಸ ಮಾಡಿದ್ದಾಳೆ, ಮಾಡಿನೂ ಸಿಕ್ಕಾಕೊಂಡಿದ್ದಾಳೆ. ಅದೇ ಮನೋಜನ ಕಂಪ್ನಿನಲ್ಲಿ ಕೆಲಸ ಮಾಡೋ ಅಂಥವನ್ನೇ ತಂದಿಟ್ಟಿದ್ದಾನೆ ಅಂತ ಎಲ್ಲ ಗೊತ್ತಾಗಿದೆ. ಹಾಗಾಗಿ ತುಂಬ ಬೇಜಾರು ತರಿಸೋವಂಥ ವಿಷಯ. ಪಾಪ ಅವನಿಗೆ ತಿರುಗಾಡೋಕ್ಕೆ ಆಗ್ದಂಗೆ ಮಾಡಿಬಿಟ್ಟಿದ್ದಾರೆ. ಹೀಗೆ ಗ್ರಾಚಾರ ಕಡಿಮೆ ಆದಾಗ ಈ ಥರ ಎಲ್ಲಗಳು ಆಗ್ತವೆ. ಸೊ ತುಂಬ ಹುಷಾರಾಗೇ ಇರಬೇಕು, ಯಾವಾಗಲೂ ಹುಷಾರಾಗಿಯೇ ಹ್ಯಾಂಡ್ಲ್ ಮಾಡೋದು ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.